ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ತುಂಬ ಚೆನ್ನಾಗಿರೋ ಅಂಥ ಡೇ ಅಂದ್ಕೊಳ್ಬೋದು. ಯಾಕಪ್ಪ ಅಂದರೆ ಹಬ್ಬ ಬರ್ತಾ ಇದೆ. ಅಂದರೆ ಹಬ್ಬ ಆಗೋಗಿದೆ. ಇವತ್ತು ವ್ಲಾಗ್ ಹಾಕೋಷ್ಟರಲ್ಲಿ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯೆ ಕೇಕ್ಗಳು ಆರ್ಡ್ರು ಬಂತು. ಈ ಸಲ ಅಂತೂ ಸಿಕ್ಕಾಪಟ್ಟೆ ಆರ್ಡರ್ ಬಂದಿತ್ತು. ಒಂದು 10 kg ಅಷ್ಟು ಕೇಕ್ ಆರ್ಡರ್ಸ್ ಬಂದಿತ್ತು. ಫಸ್ಟ್ ಟೈಮ್ ಅಷ್ಟು ದೊಡ್ಡದಾಗಿ ಮಾಡ್ತಾ ಇರೋವಂಥ ಕೇಕ್ ಆರ್ಡರ್ ಇದು. ಮತ್ತು ಇನ್ನೊಂದೇನಪ್ಪ ಅಂದರೆ ಓವನ್ ಇಲ್ದಿರೇ ಮಾಡಿದ್ದೀನಿ. ಪರವಾಗಿಲ್ಲ, ಗ್ರೇಟ್ ಅಂದ್ಕೊಳ್ಬೋದು. ನಾನೇ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ಓವನ್ಗಳು ತೊಗೊಳ್ಬೇಕು. ಓವನ್ ಅಥವಾ OTG ಎರಡರಲ್ಲಿ ಒಂದು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಓವನ್ ಇಲ್ದಿರೋ ಕೇಕ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ತುಂಬ ದೊಡ್ಡ ಆರ್ಡ್ರ್ ಬಂದುಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡೋಣ ಈ ಸಲ ಕೇಕ್ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಕಂಪ್ಲೀಟಾಗಿ ಕೇಕ್ ರೆಸಿಪಿ ತೋರಿಸ್ಲಿಕ್ಕಾಗಲ್ಲ. ಯಾಕಂದರೆ ಸಡನ್ ಆರ್ಡರ್ ಬಂದಿರೋ ಕಾರಣಕ್ಕೆ ಕೇಕ್ನ ಬೇಗ ಡೆಲಿವರಿ ಕೊಡಬೇಕು. ನೆಕ್ಸ್ಟ್ ಡೇನೇ ಡೆಲಿವರಿ ಕೊಡಬೇಕಾಗಿತ್ತು. ಅದರಲ್ಲೂ 1 kg ಎಲ್ಲ 2 kg ಎಲ್ಲ ಮಿನಿಮಮ್ 10 kg ಆರ್ಡರ್ ಬಂದಿತ್ತು. 5 kg ಬಂದು ನಾರ್ಮಲ್ ಐಸ್ ಕೇಕ್ ಬಂದಿತ್ತು. ಇನ್ನು 5 kg ಬಂದು ಹನಿ ಕೇಕ್ ಬಂದಿತ್ತು. ಸರಿ, ನೋಡೋಣ, ಇದನ್ನೆಲ್ಲ ರೆಡಿ ಮಾಡಬೇಕಾಯಿತು. ಕಂಪ್ಲೀಟ್ ರೆಸಿಪಿ ಅಂತೂ ತೋರಿಸ್ಲಿಕ್ಕೆ ಹೋಗಲ್ಲ. ಇನ್ನು ಇವತ್ತಿನ ದಿನ ಅಂತೂ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ. ಇದು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮನೆ ಕ್ಲೀನಿಂಗು ಅದು ಇದು ಇತ್ತು. ಇನ್ನು ಹಬ್ಬ ಅಲ್ವಾ, ಅದಕ್ಕೋಸ್ಕರ. ಇನ್ನು ಸಂಜೆ ಮೇಲೆ ಕಾಫಿ ಮಾಡೋಣ ಅಂದ್ಕೊಂಡೆ. ಹಾಲಿಟ್ಬಿಟ್ಟು ಮರ್ತೇ ಹೋದೆ ಕಾಫಿ ಮಾಡೋದು. ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನು ತೊಳೆದು ಆಗಲೇ ಒಂದು 10 ದಿನ ಆಗೋಗ್ಬಿಟ್ಟಿತ್ತು. ಮಧ್ಯದಲ್ಲಿ ತೊಳೆಯೋಕ್ಕಾಗಲಿಲ್ಲ. ಅದು ಇದು ಕೆಲಸ ಅಂದ್ಕೊಂಡು ಈ ವಾರ 10 ದಿನದಲ್ಲಂತೂ ಸರಿಯಾಗಿ ಪೂಜೆನೇ ಮಾಡಿರಲಿಲ್ಲ ನಾನು. ಅದಕ್ಕೆ ಇನ್ನು ಹಬ್ಬ ಬರ್ತಾಯಿದೆ. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ನೆಕ್ಸ್ಟ್ ಡೇ ಕೇಕ್ ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಡೇನೇ ಹಬ್ಬ ಇರೋದು. 2 days ಹಿಂದೆನೇ ಅಂದರೆ 1 day ಮಧ್ಯದಲ್ಲಿ ತೊಳ್ಕೊತಾ ಇದ್ದೀನಿ ದೇವ್ರ ಸಾಮಾನೆಲ್ಲ. 1 day ಗ್ಯಾಪ್ ಇತ್ತು. ನೆಕ್ಸ್ಟ್ ಡೇ ತೊಳೆಯೋಣ ಅಂದ್ಕೊಂಡೆ. ಇದೆಲ್ಲ ಆರ್ಡರ್ಸ್ ನೋಡಿಬಿಟ್ಟು ಬೇಡ ಅಂದ್ಬಿಟ್ಟು ಬೇಗನೆ ಮನೆ ಕ್ಲೀನ್ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಮನೆ ಕ್ಲೀನಲ್ಲ, ದೇವ್ರ ಮನೆ ಕ್ಲೀನ್ ಮುಗಿಸ್ಕೊಳ್ತಾ ಇದ್ದೀನಿ. ಇದನ್ನು ತೊಳಿತಾ ನನ್ನ ಮಗ ಬಂದೆ, ನಾನು ಹೆಲ್ಪ್ ಮಾಡಲಾ ಅಮ್ಮ ಅಂತ. ಆಗ ದೇವ್ರ ಸಾಮಾನು ಒರೆಸ್ತೀಯಾ ಅಂತ ಕೇಳಿದೆ. ಆರಾಮಾಗಿ ಒರೆಸ್ಕೊಟ್ಟ. ನನಗಂತೂ ಖುಷಿ ಆಯಿತು. ಅಂದರೆ ಏನಾನ ಚಿಕ್ಕ ಪುಟ್ಟ ಕೆಲಸ ಮಾತ್ರ ಅವನು, ನಾನು ಏನಾನ ಹೇಳಿದ್ರೆ ಇಲ್ಲ ಅಂತ ಮಾತ್ರ ಅನ್ನಲ್ಲ, ಆಗಲ್ಲ ಅನ್ನೋ ಕೆಲಸ ವರ್ಡೇ ಅನ್ನಲ್ಲ ಅವನು. ನಾನು ಏನಾನ ಕೇಳಿದ್ರೂ ಆಯಿತು ಮಾಡ್ತೀನಿ ಅಂತಲೇ ಇರ್ತಾನೆ. ಈಗ ದೇವ್ರ ಸಾಮಾನು ತೊಳಿತಾ ಇದ್ನಲ್ಲ, ಅದಕ್ಕೆ ಒರೆಸ್ಕೊಟ್ಟ. ಮಕ್ಕಳಿಗೆ ಅಷ್ಟೇ, ನಾವೇನಾನ ಮಾಡುವಾಗ ನಮ್ಮ ಜೊತೆ ಅವ್ರನ್ನ ಆಟಾಡ್ಕೊಂಡು ಕೆಲಸ ಮಾಡಿಸಿದ್ರೆ ಅವರು ಈಸಿಯಾಗಿ ಕೆಲಸ ಮಾಡಿಕೊಡ್ತಾರೆ. ಇನ್ನು ನನ್ನ ಮಗಳು ಸ್ವಲ್ಪ ಏನಾನ ಹೇಳಿದ್ರೆ ಲೇಸಿಯಾಗಿ ಆಗಲ್ಲ, ಆಮೇಲೆ ಮಾಡ್ತೀನಿ ಅಂತಾಳೆ. ನನ್ನ ಮಗ ಮಾತ್ರ ಆ ಥರ ಅಲ್ಲ. ಎಲ್ಲದರಲ್ಲೂ ನಾನು ಏನಾನ ಕೇಳಿದ ತಕ್ಷಣ ಪಟ್ಟಂತ ಮಾಡಿಕೊಡ್ತಾನೆ. ಅದೊಂದು ಖುಷಿ ಆಗುತ್ತೆ. ಆಮೇಲೆ ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ಪೂರ್ತಿ ಟೈಲ್ಸ್ ಎಲ್ಲ ಒರೆಸ್ಬೇಕಾಗಿತ್ತು. ಇನ್ನು ಫೋಟೋಗೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವತ್ತೇ ರೆಡಿ ಮಾಡಿಡ್ತೀನಿ. ಅಂದರೆ ಕಳಶ ಒಂದಿಡಲ್ಲ, ಇನ್ನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಹಬ್ಬ ಟೈಮಲ್ಲಿ ನಮಗೆ ಕೆಲಸ ಬೇರೆ ಎಲ್ಲ ಜಾಸ್ತಿ ಇರುತ್ತೆ. ಈ ಕೆಲಸದ ಮಧ್ಯೆ ದೇವ್ರ ಮನೆ ರೆಡಿ ಮಾಡ್ತೀವಿ ಅಂದರೆ ಇನ್ನೂ ಕೆಲಸ ಜಾಸ್ತಿ ಆಗೋಗುತ್ತೆ. ಒಂದು ದಿನದ ಹಿಂದೆನೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಎಲ್ಪ್ ಆಗುತ್ತೆ. ಮನೆ ಕ್ಲೀನಿಂಗ್ ಆಗಲಿ, ಮನೆ ಪ್ರತಿಯೊಂದು ಕೆಲಸನೂ ಆಗಲಿ ಎಲ್ಲ ಒಂದು ದಿನದ ಹಿಂದೆನೇ ಮಾಡಿಕೊಂಡು ನೆಕ್ಸ್ಟ್ ಡೇ ಎದ್ಬಿಟ್ಟು ಫ್ರೆಶಪ್ ಆಗಿ ಸ್ನಾನ, ಪೂಜೆ, ಹಾಗೆ ಕಸ ಗುಡಿಸಿ ಮನೆ ಹೊಸ ಬಾಗಿಲು ತೊಳೆದು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದು ಇದು ಅನ್ನೋಷ್ಟರಲ್ಲೇ ಹಬ್ಬದ ದಿನ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಬಂದು ಹಿಂದಿನ ದಿನವೇ ಆದಷ್ಟು ಮಾಡ್ಕೊಳ್ಳಿ. ನೀವು ಕೂಡ ಒಂದೇ ದಿನ ಇಟ್ಕೊಳ್ಳೋಕೆ ಹೋಗಬೇಡಿ. ನಾನು ಕೂಡ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗಿರೋದು ಹಬ್ಬದ ದಿನ ಮಾಡ್ಕೊಳ್ತೀನಿ. ಇನ್ನು ದೇವ್ರ ಫೋಟೋಕ್ಕೆ ಗಂಧ, ಅರಿಶಿನ, ಕುಂಕುಮ 3 ಇಡ್ತೀನಿ. ಯಾರೋ ಒಬ್ಬರು ಕೇಳಿದರು, ಯಾವ ಥರ ನೀವು ಪೂಜೆಗೆ ಅಂದರೆ ದೇವ್ರ ಫೋಟೋಕ್ಕೆ ಅರಿಶಿನ ಕುಂಕುಮ ಇಡ್ತೀರಾ ಅಂತ. ಫಸ್ಟು ಗಂಧನ ಕಲಿಸ್ಕೊಂಡ್ಬಿಡ್ತೀನಿ, ಆಮೇಲೆ ನಾರ್ಮಲ್ ಆಗಿರೋ ಅರಿಶಿನ ಪುಡಿ ಇಡ್ತೀನಿ, ಹಾಗೆಯೇ ಕುಂಕುಮ ಇಡ್ತೀನಿ. ಈ ಥರ ಇಡೋದ್ರಿಂದ ಉದುರೋಗಲ್ಲ ಬೇಗ. ಕೆಲವೊಂದು ಫೋಟೋದಲ್ಲಿ ನೋಡ್ತೀರಾ ಅಂದ್ಕೊಳ್ತೀನಿ, ಇಟ್ಟು ಸ್ವಲ್ಪ ಡ್ರೈ ಆಗಿದ ತಕ್ಷಣ ಬೇಗ ಬಿದ್ದೋಗ್ಬಿಡುತ್ತೆ. ಆ ಥರ ಬೀಳಲ್ಲ. ಅದಕ್ಕೋಸ್ಕರ ನಾನು ಆವಾಗಿಂದ ಅಷ್ಟೇ ಗಂಧ ಇಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲ ರೆಡಿ ಇದೆ. ಇನ್ನು ನೆಕ್ಸ್ಟ್ ಡೇ ಅಲ್ಲ, ಇನ್ನು ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಕಳಶ ಎಲ್ಲ ಇಟ್ಬಿಟ್ಟು ಹಾಗೆ ಪೂಜೆಗೆ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ರೆ ಆಯಿತು. ಈಗ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ರಾತ್ರಿ ಊಟಕ್ಕೆ ಏನೂ ಮಾಡ್ಕೊಂಡಿರಲಿಲ್ಲ, ಮಧ್ಯಾಹ್ನ ಅಡುಗೆನೇ ಮಾಡಿರಲಿಲ್ಲ. ಇರೋದನ್ನೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೆ. ಇನ್ನು ನೈಟ್ಗೆ ಏನಾನ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ಕುಂಬಳಕಾಯಿ ಬಂತು. ಅಷ್ಟರಲ್ಲಿ 1 kg ಅಷ್ಟು ಕುಂಬಳಕಾಯಿನ ತೊಗೊಂಡಿದ್ದೆ. ಇನ್ನು ಏನಾನ ತಿನ್ನಬೇಕು ಅಂತ ಇದ್ದರು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ. ಸರಿ, ಸೌತೆಕಾಯಿ ಇತ್ತಲ್ಲ ಅದನ್ನೇ ಕಟ್ ಮಾಡಿಬಿಟ್ಟು ಉಪ್ಪಾಕಿ ಕೊಟ್ಟರೆ ಆಯಿತು. ಬೇರೆ ಇಷ್ಟೊತ್ತಲ್ಲೆಲ್ಲ ಏನೂ ತಿನ್ನೋಕ್ಕಾಗಲ್ಲ. ಇನ್ನು ಊಟದ ಟೈಮ್ ಬೇರೆ ಹತ್ರ ಆಗೋಯಿತು. ಒಂದು 7:30 ಆಗಿದೆ.
ಇನ್ನು ಬೇರೆ ಏನಾನ ತಿನ್ನೋಕೆ ಕೊಟ್ಟರೆ ಊಟನೇ ಬೇಡ ಅಂತಾರೆ. ಅದಕ್ಕೋಸ್ಕರ ಸೌತೆಕಾಯಿ ಏನಾನ ಕೊಟ್ಟರೆ ಆರಾಮಾಗಿ ತಿಂದು ಊಟನೂ ಮಾಡ್ತಾರೆ. 1 ಅವರ್ ಆಗುತ್ತೆ ಇನ್ನು ಅಡುಗೆ ಆಗೋಷ್ಟರಲ್ಲಿ. ಅಡುಗೆ ಅಂದರೆ ಇನ್ನು ನಾರ್ಮಲಾಗಿ ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ. ನನಗೆ ಅಕ್ಕಿ ರೊಟ್ಟಿ ಇಷ್ಟ, ಬಟ್ ನನಗೆ ತಟ್ಟಿ ಮಾಡೋ ಅಕ್ಕಿ ರೊಟ್ಟಿ ಬರುತ್ತೆ. ಈ ಹೆಂಚು ಮೇಲೆ ಬೆಳೀತಾರಲ್ಲ ಅದು ಬರಲ್ಲ. ಅದಕ್ಕೆ ನಾನು ಮಾಡ್ತೀನಿ ಅಂದರು. ಸರಿ, ಅವರು ರೊಟ್ಟಿ ಮಾಡ್ತಾರೆ, ನಾನು ಈ ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಫಸ್ಟ್ ಪಲ್ಯ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ರೊಟ್ಟಿ ಮಾಡೋಣ ಅಂತ ಅಂದರು. ಸರಿ, ಇನ್ನು ಕುಂಬಳಕಾಯಿ ಹಿಂದೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡೆ. ನನಗೆ ಕುಂಬಳಕಾಯಿ ಪಲ್ಯ ಅಂತೂ ಅಕ್ಕಿ ರೊಟ್ಟಿ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಆದರೆ ನನಗೆ ಅಕ್ಕಿ ರೊಟ್ಟಿ ಜೊತೆ ಇರೋ ಕಾಂಬಿನೇಷನ್ನು ನನಗೆ ಬೇರೆ ಯಾವುದ್ರಲ್ಲೂ ಇಷ್ಟ ಇಲ್ಲ. ಇನ್ನು ಕೆಲವರು ದೋಸೆಗೆಲ್ಲ ತಿಂತಾರೆ, ಅವ್ರವ್ರ ಕಾಂಬಿನೇಷನ್ ಅವ್ರವ್ರಿಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಹಿಂದೆ ಸಿಪ್ಪೆ ತುಂಬ ದಪ್ಪ ಇತ್ತು, ಅದೇನೋ ಅಂತ ಗೊತ್ತಿಲ್ಲ, ತೆಗೆಯೋಷ್ಟರಲ್ಲೇ ತುಂಬ ಲೇಟ್ ಆಗೋಯಿತು. ಇನ್ನು ಈ ಥರ ಸಣ್ಣದಾಗಿ ತುಂಬ ಸಣ್ಣ ಅಲ್ಲ, ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಏನು ನೀರು ಹಾಕಿ ಬೇಯಿಸಬೇಕು ಅನ್ನೋದೇನಿಲ್ಲ, ಸಿಂಪಲಾಗಿ ಮಾಡ್ಕೊಬೋದು. ಇನ್ನು ನನ್ನ ಹಸ್ಬೆಂಡ್ಗಂತೂ ಕುಂಬಳಕಾಯಿ ಪಲ್ಯ ಅಂದ್ರೇ ಇಷ್ಟ ಆಗಲ್ಲ. ನಾವು ಅದಕ್ಕೆ ಎಲ್ಲ ಹೇಳಿ ಒಳ್ಳೇದು ಇದು ತಿನ್ನಿದ್ರೆ ಸಣ್ಣ ಆಗ್ತಾರೆ ಹಂಗೆ ಹಿಂಗೆ ಅಂತ ಏನೋ ಹೇಳಿ ತಿನ್ನಿಸಿದ್ವಿ ಲಾಸ್ಟಿಗೆ. ಈ ಕುಂಬಳಕಾಯಲ್ಲಂತೂ ಎಷ್ಟು ಥರ ರೆಸಿಪಿಗಳು ಇದೆಯೋ ಕೇಳಿದ್ರೇ ಚೆಂದ. ಅದರಲ್ಲಿ ಸ್ವೀಟ್ ಮಾಡೋದಂತೂ ಚೆನ್ನಾಗಿರುತ್ತೆ. ಯಾವಾಗ ಒಂದ್ಸಲ ಅಂದ್ಕೊಂಡಿದ್ದೀನಿ ಸ್ವೀಟ್ ಮಾಡಬೇಕಿದ್ರಲ್ಲಿ ಅಂತ. ಹಲ್ವಾ ಟೈಪ್ ಮಾಡ್ತಾರಲ್ಲ ಅದರಲ್ಲಿ. ಇನ್ನೊಂದು ಬೂತ್ ಕುಂಬಳಕಾಯಲ್ಲೂ ಮಾಡ್ತಾರೆ, ಕಾಶಿ ಹಲ್ವಾ ಅಂತ, ಇದರಲ್ಲೂ ಮಾಡ್ತಾರೆ. ಇದೂ ತುಂಬ ಚೆನ್ನಾಗಿರುತ್ತೆ. ಈಗ ಕುಂಬಳಕಾಯಿ ಪಲ್ಯ ಯಾವ ಥರ ನಾನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ತೀನಿ, ಸ್ವಲ್ಪ ಸಾಕು. ಅದು ಲೈಟಾಗಿ ಹುರ್ಕೊಬೇಕು, ಅಂದರೆ ನಾರ್ಮಲಾಗಿ ನಾವು ಚಟ್ನಿಗೆಲ್ಲ ಹುರ್ಕೊಳ್ತೀವಲ್ಲ ಅದೇ ಥರ ಹುರ್ಕೊಳ್ಬೇಕಾಗುತ್ತೆ. ಇನ್ನು ಈ ಪಲ್ಯ ಅಂದರೆ 1 kg ಕರೆಕ್ಟಾಗಿ ಕುಂಬಳಕಾಯಿಗೆ ನಾನು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಇದಕ್ಕೇನು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, 2 ಈರುಳ್ಳಿ ಹಾಕ್ಕೊಂಡ್ರೆ ಆಯಿತು. ಹಾಗೆಯೇ ನಾನು ಖಾರಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಇರಲಿ ಅಂತ. ಇನ್ನು ಖಾರಕ್ಕೆ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 2-3 ಹಾಕ್ಕೊಂಡ್ರೆ ಆಯಿತು ಒಗ್ಗರಣೆಗೆ. ಇನ್ನು ಖಾರಕ್ಕೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಬೇಕು ಅಂದರೆ ಕಡಲೆ ಬೀಜ ಸಿಪ್ಪೆನ ತೆಗೆದುಬಿಟ್ಟು ಕೂಡ ರುಬ್ಕೊಳ್ಬೋದು. ನಾನೇನು ಕಡಲೆ ಬೀಜ ಸಿಪ್ಪೆ ತೆಗಿತಾ ಇಲ್ಲ, ಹಾಗೆಯೇ ಪೌಡ್ರ್ ಮಾಡ್ಕೊಳ್ತೀನಿ. ಈಗ ಅದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಹಾಗೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ಮಧ್ಯೆ ಸೀಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇನ್ನು ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವರಿಗೆ ಕಡಲೆ ಬೀಜ ಇದೆಲ್ಲ ಪೌಡ್ರು ಬೇಡ ಅಂದರೆ ಕಾಯಿ ತುರಿ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಹಸಿಮೆಣ್ಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಆದರೆ ಈ ಥರ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕಡಲೆ ಬೀಜ ಎಲ್ಲ ಹುರ್ಕೊಂಡು ಪೌಡ್ರು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬಾರ್ದು, ಇದರಲ್ಲೇ ಹಬೆಯಲ್ಲೇ ಬೆಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗನೆ ಒಂದು 10-15 ನಿಮಿಷದೊಳಗಡೆ ಬೆಂದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಗ ಬೆಂದೋಗುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಅಂದರೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಸುಮ್ಮನೆ ಹಾಗೆ ಒಂದು ನಿಮಿಷನೂ ಬೇಡ, ಒಂದು ಅರ್ಧ ನಿಮಿಷ ಆಫ್ ಮಾಡಿ ಆನ್ ಮಾಡಿ ಮಾಡಿದ್ರೆ ಸಾಕು. ಈ ಥರ ರಫ್ ಆಗಿರಬೇಕು ಪೌಡರು, ತುಂಬ ನುಣ್ಣಗೆ ಚಟ್ನಿ ಥರ ಎಲ್ಲ ರುಬ್ಕೊಳ್ಬಾರ್ದು. ಇದನ್ನು ಕೂಡ ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟರೆ ಕುಂಬಳಕಾಯಿ ಅಂತೂ ತುಂಬ ಬೇಗನೆ ಬೆಂದೋಗುತ್ತೆ. ನೋಡಿ ಅವೆಲ್ಲ ಎಷ್ಟು ಕ್ಲೀನಾಗಿ ಬೆಂದಿದೆ. ಇದೆರಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಅದು ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದ್ಸಲಿ ಮಾಡ್ಕೊಳ್ಳಿ. ಇದನ್ನು ಬೆಳಗ್ಗೆ ನಾಷ್ಟಕ್ಕೆ ಬೇಕಾದರೂ ಮಾಡ್ಕೊಬೋದು. ಅಂದರೆ ರೊಟ್ಟಿಯಲ್ಲಾದರೆ ತಕ್ಷಣ ತಿಂತಾ ಇರಬೇಕು. ಇನ್ನು ಬಾಕ್ಸ್ಗಳಿಗೆಲ್ಲ ರೊಟ್ಟಿ ಅಷ್ಟು ಚೆನ್ನಾಗಿರಲ್ಲ, ಆಗ್ತಾ ಕೊಟ್ಟರೆ ತಿಂತಾ ಇರಬೇಕು. ಅದಕ್ಕೆ ಈಗ ನಾನು ಮತ್ತೆ ಎಲ್ಲರಿಗೂ ಅಷ್ಟೇ ಹಾಕಿ ಕೊಡ್ತಾಯಿದ್ರು. ಫಸ್ಟು ನಾನು ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ನನಗೆ ಹಾಕ್ಕೊಟ್ರು, ಆಮೇಲೆ ಅವರೇ ಹಾಕ್ಕೊಂಡು ತಿಂದರು. ತುಂಬ ಚೆನ್ನಾಗಿತ್ತು ರೊಟ್ಟಿಗೆ ಕಾಂಬಿನೇಷನು. ಹಾಗೆಯೇ ನಮ್ಮ ಅತ್ತೆ ಮನೆ ಅಂದರೆ ಅವ್ರ ತವ್ರ ಮನೆಯಲ್ಲಿ ಯಾವ್ಯಾವ ಥರ ಅಡುಗೆಗಳು ಮಾಡ್ತಾಯಿದ್ರು. ಅವ್ರ ಮನೇಲಿ ಸುಮಾರು ಒಂದು 20-25 ಜನ ಏನೋ ಜೊತೆಯಲ್ಲಿ ಇದ್ದಿದ್ದಂತೆ. ಅಷ್ಟು ಜನಕ್ಕೂ ಒಂದೇ ಸಲ ಅಡುಗೆ ಮಾಡ್ತಾಯಿದ್ದಿದ್ದು. ಏನೇನೋ ಡಿಫ್ರೆಂಟಾಗಿ ಒಳ್ಳೊಳ್ಳೆ ಹೆಲ್ತಿ ಫುಡ್ ಎಲ್ಲ ಮಾಡ್ಕೊಂಡು ತಿಂತಾಯಿದ್ವಿ ಅಂತ ಕೂಡ ಹೇಳ್ತಾಯಿದ್ರು. ಕೇಳಿಸ್ತೀನಿ ನಿಮಗೆ. ತುಂಬ ಜನ ಹೇಳಿದ್ರಿ ನಿಮ್ಮ ಅತ್ತೆ ಜೊತೆ ಮಾತಾಡಿಸಿ ಅಂತ. ಬಟ್ ಅವ್ರ ಕ್ಯಾಮ್ರಾ ಮುಂದೆ ನಾನು ಮಾತಾಡಿ ಅಂತ ಇಲ್ಲಿವರೆಗೂ ಕೇಳಿಲ್ಲ. ಅವ್ರು ಮಾತಾಡ್ತಾ ಇದ್ದದನ್ನ ನಾನು ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ಇನ್ನು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಮೈದಾ ಹಿಟ್ಟು, ಹಾಗೆ ರವೆ ಕೂಡ ಹಾಕ್ಕೊಂಡ್ರು. ಫಸ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಕ್ಲೀನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸಿಬಿಟ್ಟು ಈ ಥರ ಬಳಿತಾರೆ.
ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ದಪ್ಪ ಬಂತು. ರವೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಚಿರೋಟಿ ರವೆ ಅಂದರು. ಚಿರೋಟಿ ರವೆ ಖಾಲಿ ಆಗಿಬಿಟ್ಟಿತ್ತು, ಇನ್ನು ನಾರ್ಮಲ್ ರವೆ ಇತ್ತು. ಸರಿ, ಒಂದು ರೊಟ್ಟಿ ನೋಡಿದ್ರು ಚೆನ್ನಾಗಿ ಬರಲಿಲ್ಲ. ಸೆಕೆಂಡ್ ರೊಟ್ಟಿಗೆ ಸ್ವಲ್ಪ ರವೆ ಹಾಕಿ ನೆನೆಸ್ಬಿಟ್ಟು ಆನಂತರ ರೊಟ್ಟಿ ಮಾಡಿದ್ರು. ಟೇಸ್ಟು ಸಖತ್ತಾಗಿ ಬಂದಿತ್ತು. ತುಂಬ ಜನಕ್ಕೆ ಬರುತ್ತೆ ಅನಿಸುತ್ತೆ ಬಳಿಯೋ ರೊಟ್ಟಿ, ನನಗಂತೂ ಬರಲ್ಲ ಅನ್ನೋದಕ್ಕಿಂತ ನಾನು ಟ್ರೈಯೇ ಮಾಡಿಲ್ಲ ಅಂದ್ಕೊಳ್ಬೋದು. ಇನ್ನು ತಟ್ಟಿ ಮಾಮೂಲಿ ಎಲ್ಲ ಮಾಡ್ತೀವಲ್ಲ, ಒಬ್ಬಟ್ಟು ಥರ ತಟ್ತೀವಲ್ಲ, ಆ ರೊಟ್ಟಿ ಎಲ್ಲ ಆರಾಮಾಗಿ ಬರುತ್ತೆ. ಇನ್ನು ಈ ರೊಟ್ಟಿ ಬರಲ್ಲ, ಆವಾಗ ನಾನು ಸಲ ಟ್ರೈ ಮಾಡಬೇಕು. ಅದು ಬಿದ್ದೋಬೇಕಲ್ಲ ಕೆಳಗಡೆ ಅದಿದ್ರೆ ಚೆನ್ನಾಗಿ ಬರುತ್ತೆ. ನಂಗೆ ಎಣ್ಣೆ ಕಮ್ಮಿ ಹಾಕ್ರಿ. ಇದು ಡೈಲಿ ತಿಂದ್ರೆ ನೀವು ರಾಜ್ಕುಮಾರ್ ತರ ಗೊತ್ತಿಲ್ಲ. ಇಲ್ಲ ಆಗ್ತಾ ಇದೆ ಮುಂದೆ ಹೇಳಿದೆ ಅಷ್ಟೇ. ನನ್ನ ಹಸ್ಬೆಂಡ್ ಅಂತೂ ಸಣ್ಣ ಮಾಡ್ಕೊಬೇಕು ಅಂದ್ಬಿಟ್ಟು ಏನೇನೋ ಡಯಟ್ ಕಾನ್ಷಿಯಸ್ ಮಾಡ್ತಾರೆ. ಬಟ್ ಅವ್ರ ಕೈಯಲ್ಲಿ ರೈಸ್ ಬಿಟ್ಟು ಇರೋಕ್ಕಾಗಲ್ಲ. ಒಂದು ಸ್ವಲ್ಪನ ರೈಸ್ ತಿನ್ನಬೇಕು ಅಂತ ಅವ್ರ ಮೈಂಡ್ ಸೆಟ್ ಹಂಗೈತೆ. ಅಂದರೆ ಕೆಲವ್ರಿಗೆ ಹಂಗೆ ಅಲ್ವಾ, ಅವಾಗಿಂದ ರೈಸ್ ತಿಂದು ರೈಸ್ ಬಿಡಬೇಕು ಅಂತ ಅನಿಸಲ್ಲ. ರೊಟ್ಟಿಗೆ ಎಣ್ಣೆ ಕಮ್ಮಿ ಹಾಕಿ ಅಂತಾರೆ. ಆದ್ರೂ ನಾವು ಆದಷ್ಟು ಎಷ್ಟು ಬೇಕೋ, ತುಂಬ ಡಯಟ್ಗೆಲ್ಲ ಹೋಗಬೇಡಿ, ಚೆನ್ನಾಗಿ ಊಟ ಮಾಡಿಬಿಟ್ಟು ಆರಾಮಾಗಿದ್ವಿ. ಜಾಸ್ತಿ ಕೆಲಸ ಮಾಡಿ ಚೆನ್ನಾಗಿ ವಾಕ್ ಮಾಡಿ ಎಲ್ಲನೂ ಆದಷ್ಟಕ್ಕೆ ಅದೇ ಆಗುತ್ತೆ. ಎಲ್ತಿಯಾಗಿದ್ದರೆ ನೀವು ದಪ್ಪ ಇರಲಿ ಸಣ್ಣ ಇರಲಿ, ಎಲ್ತಿಯಾಗಿರ್ಬೇಕಷ್ಟೇ ನಾನು ಅಂದ್ಕೊಂಡಿರೋದು. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಆರಾಮಾಗಿ ಕೆಲಸ ಮಾಡಿ, ಇಷ್ಟಿದ್ರೆ ಸಾಕು ಜೀವನದಲ್ಲಿ. ಡಯಟ್ ಗೇಟ್ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ರೊಟ್ಟಿಲಿ ತಿನ್ನೋಕ್ಕೆ ಹೇಳ್ತಾರೆ ಅವಾಗೆಲ್ಲ. ಅದು ಈರುಳ್ಳಿ ಹೆಚ್ಚೋದು ಇವರು ಜಯಲಲಿತಾ ಅವ್ರ ಮಿಸ್ಸಸ್ಸು ಈಳಿಗೆ ಮೇಲೆ ಸಣ್ಣಗೆ ಹೆಚ್ಚೋದು ಪಾಪ. ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ. ಆಮೇಲೆ ರೊಟ್ಟಿ ತಟ್ಟೋದು ಗೀತಕ್ಕ, ತಾರಾಂಡಿ ಬಡಿಸೋದು, ಜಮ್ನ ಬಡಿಸೋದು. ಇದೆಲ್ಲ ನಿಮ್ಮ ಅಲ್ಲಿ ನಾವು ಸೌದೆ ಒಲೆ ಅಡುಗೆ. ಖಾರದ ರೊಟ್ಟಿ, ಪ್ಲೇನ್ ರೊಟ್ಟಿ, ನೈಟ್ ಡಿನ್ನರ್ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೂ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆಯೇ ನೀವು ಅಂದ್ಕೊಬೋದು ಏನು ಮತ್ತೆ MGR ಜಯಲಲಿತಾ ಅಂತ ಇದ್ದಾರೆ ಅಂತ. ಅಂದರೆ ಅವಾಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿಟ್ಟಿದ್ರಂತೆ ಅವರು. ಅಂದರೆ ಈಗ ಪೆಟ್ ನೇಮ್ ಥರ ಹೇಳ್ತಾರಲ್ಲ, ಆ ಥರ ಎಲ್ಲ ಹೆಸರಿಟ್ಟಿದ್ರು. ಇನ್ನು ನಮ್ಮ ಅತ್ತೆ ಮನೆ ತವ್ರ ಮನೆ ಇದೆಯಲ್ಲ, ಅವರು ಅಂತೂ ಎಲ್ಲರೂ ಸೇರಿಬಿಟ್ರೆ ಅಂದರೆ ಫುಲ್ಲು ಕಾಮಿಡಿ. ಈಗ ಮದುವೆ ಕೂಡ ಬರ್ತಾ ಇದೆ, ಎಂಗೇಜ್ಮೆಂಟ್ ಆಗಿತ್ತಲ್ಲ ರೀಸೆಂಟಾಗಿ ಅವ್ರ ಮದುವೆ, ಅದರಲ್ಲೆಲ್ಲ ವ್ಲಾಗೂ ಬರುತ್ತೆ. ಎಷ್ಟು ಕಾಮಿಡಿ ಅಂದರೆ ಕೇಳಿ ಒಂದು ದಿನ ಪೂರ್ತಿ ನಕ್ಕಿ ನೆಕ್ಸ್ಟ್ ಡೇ ಹೊಟ್ಟೆ ನೋವು ಬರಬೇಕು, ಆ ಥರ ನಗ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ಎಲ್ಲ ಹಾಕ್ಬಿಟ್ಟು ಇದು ನುಗ್ಗೆ ಸೊಪ್ಪು, ಎಳೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಖಾರದ ರೊಟ್ಟಿ ಮಾಡ್ಕೊಳ್ತಾ ಇದ್ವಿ ಚಳಿಗಾಲದಲ್ಲಿ. ಕೇಳ ಅವನ್ನ ನಮ್ಮ ಸ್ವೀಟ್ ಮನೇಲಿ ನಾವೇ ನುಗ್ಗೆ ಬೆಳೆಸಿದ್ವಿ, ನುಗ್ಗೆ ಸೊಪ್ಪು ಸಾಯಂಕಾಲ ಆದರೆ ಮಾಡ್ಕೊತಾ ಇದ್ವಿ. ಆಮೇಲೆ ಬೋಂಡಾಗ ಹೋಗ್ತಾ ಇದ್ವಿ, ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯಕ್ಕೆ, ಬೋಂಡಕ್ಕೆ ಮನೆಗೆ ಬೆಳೆದಿದ್ದಲ್ಲ ಅಂದ್ರೆ. ಇನ್ನು ನಾನು ನಮ್ಮ ಅತ್ತೆ ತುಂಬ ಮಾತಾಡಿಕೊಂಡು ಅವ್ರ ಮನೆ ವಿಷಯಗಳೆಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ಹಾಗೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ನನಗೂ ರೊಟ್ಟಿ ಎಲ್ಲ ಹಾಕ್ಕೊಟ್ರು. ಎಲ್ಲರಿಗೂ ರೊಟ್ಟಿಗಳು ಕೊಟ್ಟು ಇನ್ನು ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ನಾನು ನಮ್ಮ ಅತ್ತೆ ಇಬ್ಬರು ರೊಟ್ಟಿ ಎಲ್ಲ ತಿಂದು ಹಾಗೆ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಹಣ್ಣು ಕೂಡ ಕಟ್ ಮಾಡಿ ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿ ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತಂತೂ ವ್ಲಾಗೇ ಮಾಡೋಕ್ಕೋಗಿಲ್ಲ. ಇನ್ನು ಕೇಕ್ ಬೇಕ್ ಮಾಡಿ ಇನ್ನು ಡೆಕೋರೇಷನ್ ಮಾಡೋಕ್ಕೆ ಒನ್ ಡೇ ಪೂರ್ತಿ ಆಗೋಯ್ತು, ಯಾಕಂದರೆ ಅಷ್ಟು kg ಕೇಕ್ ಅಲ್ವಾ. ಇನ್ನು ಕರೆಂಟ್ ಹೋಗಿ ಬಂದು ಮಾಡ್ತಾಯಿತ್ತು. ಇನ್ನು ಬೆಳಗ್ಗೆಯಿಂದ ಕೇಕ್ದೆಲ್ಲ ರೆಡಿ ಮಾಡಿಕೊಂಡು ನೈಟು ಡೆಕೋರೇಷನ್ ಕೂಡ ಅಂದರೆ ಕೇಕ್ ಡೆಕೋರೇಷನ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಇನ್ನು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದರು. ಒಂದು 8-9 ಗಂಟೆಗೆಲ್ಲ ಬೇಕು ಅಂದಿದ್ರು. ಅದಕ್ಕೋಸ್ಕರನೇ ಎಲ್ಲ ಪೂರ್ತಿಯಾಗಿ ರೆಡಿ ಮಾಡಿದ್ದಾಯಿತು. ಈಗ ಇದು ಬಂದು 2 kg ಅಂದರೆ 2 kg ಹೇಳಿದರು, 2.5 kg ಆಗೋಗ್ಬಿಟ್ಟಿತ್ತು. ನಾನು ಇನ್ನೊಂದೇನಪ್ಪ ಅಂದರೆ ಹೋಮ್ ಮೇಡ್ ಕೇಕ್ಗೆ ಅಮೌಂಟ್ ಜಾಸ್ತಿ ತೊಗೊಬೇಕಂತೆ. ನಾನೇನು ಮಾಡಿದ್ದೀನಿ, ಅಂಗಡಿಗಿನ್ನ ಕಮ್ಮಿನೇ ತೊಗೊಂಡ್ಬಿಟ್ಟಿದ್ದೀನಿ, ಗೊತ್ತಿರಲಿಲ್ಲ ನನಗೆ. ಆಮೇಲೆ ಎಲ್ಲರೂ
ಬೈದರು ಯಾಕೆ ಇಷ್ಟು ಕಮ್ಮಿ ತೊಗೊಂಡಿದ್ಯಾ ಅಂತ. ಅಯ್ಯೋ ಏನೂ ಆಗಲ್ಲ ಅಂದ್ಬಿಟ್ಟು ಕೊಟ್ಟೆ. ಈ ಕೇಕು 2.5 kg ಇಷ್ಟು ಕೇಕು ಕೂಡ ಅಲ್ಲ ಹಾಗಾದ್ರೆ ಮಾಡಿ ಅಂದ್ರಲ್ಲ. ಅಲ್ಲ ಅದಕ್ಕೆ ಕೇಕ್ ಮಾಡಿದ್ರೆ ಹನಿ ಕೇಕ್ ಇಲ್ಲಿ ಅದಾ? ಹಾಂ 5 kg ಇದೆ. ಹಾಂ ಇದೆ ನೋಡ್ಕೊಳ್ಳಿ. ನೋಡಿ ಅಂದ್ರೆ ನಿಮ್ದು ಹೋದ್ಸಲಿ ಅಗ್ಲ ಬಂತಲ್ಲ ಅದಕ್ಕೆ ನಾವು ಇದಾಕಿರ್ಲಿಲ್ಲ. ನೀವು ನಾರ್ಮಲ್ ಕೇಕ್ ಹೇಳಿದ್ರಿ, ಅದು ಅಗ್ಲ ಬಂತು. ಇದು ತೂಕ ಬರುತ್ತೆ. ಇದು 5 kg ಹಾಂ ಇದೆಯಾ? ಇದು 5 kg ಇದೆ. ಸರಿ, ಸರಿ. ಇದು ಜ್ಯೂಸ್ ಹಿಡಿದಿರುತ್ತಲ್ಲ, ಇದು ಇನ್ನೊಂದೈತೆ. ಕೇಕ್ ಎಲ್ಲ ಮಾಡಿ ಅಷ್ಟೇ ವಿಡಿಯೋ ಮಾಡಿದ್ದು ಅವತ್ತಿನ ದಿನ. ಹಾಗೆಯೇ ಇದು ನೆಕ್ಸ್ಟ್ ಡೇ ಬೆಳಗ್ಗೆನೇ ತೊಗೊಂಡೋಗಕ್ಕೆ ಬಂದಿದ್ರು. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಇನ್ನು ಪೂಜೆ ಕೂಡ ಮುಗಿಸ್ಕೊಳ್ಬೇಕಾಗಿತ್ತು. ಅಷ್ಟರಲ್ಲಿ ಕೇಕ್ ತೊಗೊಂಡೋಗ್ತೀವಿ ಅಂದಿದ್ರು. ಇನ್ನು ಹನಿ ಕೇಕ್ ಕೂಡ 5 kg ಮಾಡಿದ್ದೆ. ಇದೆಲ್ಲ ಮುಗಿಸ್ಕೊಂಡು ಕೈಗೆ ಅಮೌಂಟ್ ಕೊಟ್ಟು ಸ್ವಲ್ಪ ಫೋನ್ಪೇ ಮಾಡಿದ್ರು. ನಾನು ಆದಷ್ಟು ಹೇಳೋದನ್ನೆಲ್ಲ ಕಮ್ಮಿ ತೊಗೊಂಡಿದ್ದೆ ಅಂತ ಆ ಥರ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಕೇಕ್ ರೆಸಿಪಿ ಕೂಡ ಬರುತ್ತೆ ವಾರಕ್ಕೊಂದು, ನೋಡ್ತಾ ಇರ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.